ಲಕ್ಷ್ಮಿ ಅನುಗ್ರಹ ನಿಮ್ಗಾಗ್ಬೇಕೆ ಅಕ್ಷಯ ತೃತೀಯ ದಿವಸ ಈ ಒಂದು ಲಕ್ಷ್ಮೀಕಾರಕ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ನೋಡಿ, ನಿಮ್ಮ ಭಾಗ್ಯದ ಬಾಗಿಲೇ ತೆರೆದುಕೊಳ್ಳುತ್ತೆ. ನೀವು ಸಾಧಾರಣವಾಗಿ ನೋಡಿದೀರಾ, ಶ್ರೀಮಂತರು ಯಾರಾದ್ರೂ ತುಂಬಾ ಹಣವಂತರು ಮನೆಯಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕೆಲವು ವಸ್ತುಗಳನ್ನ ಗಂಟು ಕಟ್ಟಿ ಅದನ್ನ ಲಾಕರ್ ಅಲ್ಲಿ ಇಟ್ಟಿರ್ತಾರೆ. ಪ್ರತಿ ವರ್ಷ ಅದನ್ನ ಚೇಂಜ್ ಮಾಡ್ತಾ ಪೂಜೆ ಮಾಡ್ತಾ ಇಟ್ಟಿರ್ತಾರೆ. ಹಾಗಾಗಿ ಅವರ ಐಶ್ವರ್ಯದ ಗುಟ್ಟು ಆ ಕೆಂಪು ಪೋಟ್ಲಿಯಲ್ಲಿರುತ್ತೆ. ಆ ಕೆಂಪು ಪೋಟ್ಲಿಯನ್ನೇ ನಾವು ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಮೂಲಕ ಈ ರೀತಿ ಹೊರತಂದಿದ್ದೇವೆ. ಈ ಪೋಟ್ಲಿಯಲ್ಲಿ ಒಂದು ಸುಂದರವಾದಂತಹ ಒಂದು ರಿಚ್ ಆಗಿರುವಂತಹ ಒಂದು ಟ್ರೆಷರ್ ಬಾಕ್ಸ್, ಇದರೊಳಗೆ ಲಕ್ಷ್ಮೀಕಾರಕ ಎಲ್ಲ ವಸ್ತುಗಳನ್ನ ಎನರ್ಜೈಸ್ ಮಾಡಿ ನಾವು ಇದರಲ್ಲಿ ಕೊಟ್ಟಿರ್ತೇವೆ. ವಿಶೇಷಪ್ಪ ಅಂತ ಹೇಳಿದ್ರೆ ಸ್ವಸ್ತಿಕ್ ಚಿಹ್ನೆ ಶುಭ ಸೂಚಕ, ಶುಭಂ ಮತ್ತು ಲಾಭಂ, ಶುಭವನ್ನು ಮತ್ತು ಲಾಭವನ್ನು ತಂದುಕೊಳ್ಳಿ ಅನ್ನೋ ಸಂಕೇತ. ಲಕ್ಷ್ಮಿಯ ಕಾರಕ ಸಂಖ್ಯೆ ಆದಂತಹ 9 ಮತ್ತು ಕನಕದಾರ ಸ್ತೋತ್ರ, ಲಕ್ಷ್ಮೀ ಪೋಟ್ಲಿ. ಇದರಲ್ಲಿ ಏನೇನಿದೆ ಅಂತ ನೋಡೋಣವಾ? ಗೋಮತಿ ಚಕ್ರ 3, ಇದರ ಮೇಲೆ ಶ್ರೀಮನೋ ಬೀಜಾಕ್ಷರಿ ಮಂತ್ರ ಕೂಡ ಬರೆದಿರುತ್ತೆ. ಕವಡೆಗಳು, ಇದ್ರ ಮೇಲೂ ಶ್ರೀಕಾರ ಇರುತ್ತೆ. ಅರಿಶಿಣದ ಕೊಂಬು, ಏಲಕ್ಕಿ, ಲವಂಗ, ಶ್ರೀಫಲ, ದುರ್ಲಭವಾದಂತಹ ನಾಗಕೇಸರಿ ಮತ್ತು ಕೆಲವು ಗುಲ್ಗಂಜಿಗಳು. ಇದಿಷ್ಟು ಲಕ್ಷ್ಮೀಕಾರಕ ವಸ್ತುಗಳು ಈ ಒಂದು ಕೆಂಪು ಪೋಟ್ಲಿಯಲ್ಲಿ ಇರುತ್ತೆ. ಇದನ್ನು ನೀವು ಡೈರೆಕ್ಟ್ ಆಗಿ ಪೂಜೆಗೆ ಬಳಸ್ಕೋಬಹುದು. ಪೂಜೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಧೂಪ, ದೀಪ, ಅರಿಶಿಣ ಕುಂಕುಮ, ಚಂದನ ಮತ್ತು ನೈವೇದ್ಯಕ್ಕೆ ಕಲ್ಲು ಸಕ್ಕರೆ. ಇದ್ರ ಜೊತೆ ನೀವು ಫ್ರೆಶ್ ಹೂಗಳನ್ನು ಮಾತ್ರ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಶ್ರೀಚಕ್ರ, ಲಕ್ಷ್ಮೀ ಪಾದುಕೆಗಳು, ಲಕ್ಷ್ಮಿಯ ನಾಣ್ಯ ಮತ್ತು ಲಕ್ಷ್ಮಿಯ ಭಾವಚಿತ್ರ, ಇದಿಷ್ಟು ಈ ಒಂದು ಬಾಕ್ಸ್ನಲ್ಲಿ ನಾವು ಕಳಿಸ್ಕೊಡ್ತೇವೆ. ಅಕ್ಷಯ ತೃತೀಯ ದಿವಸ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ನಿಮ್ಮ ಸತ್ಪಾತ್ರರಿಗೆ, ನಿಮ್ಮ ಶ್ರೇಯಸ್ಸನ್ನು ಬಯಸುವವರಿಗೆ ಈ ಒಂದು ಅಕ್ಷಯ ತೃತೀಯ ಬಾಕ್ಸನ್ನು ಅವರಿಗೆ ಪ್ರೆಸೆಂಟ್ ಮಾಡಿ, ದಾನ ಧರ್ಮಕ್ಕೆ ಕೂಡ ಅಕ್ಷಯ ತೃತೀಯ ದಿವಸ ವಿಶೇಷ ಫಲ ಇದೆ ಅಂತ ಶಾಸ್ತ್ರಗಳು ಹೇಳುತ್ತೆ.